ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಈ ಒಂದು 2026 ಎಲ್ಲರಿಗೂ ಹೆಚ್ಚು ಸಂತೋಷ, ಆರೋಗ್ಯ, ನೆಮ್ಮದಿಯನ್ನು ತಂದುಕೊಡಲಿ ಅಂತ ಬಯಸ್ತೀನಿ. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಡೇ ಆ್ಯಂಡ್ ನೈಟ್ ಥಿಂಕ್ ಮಾಡ್ತಾರಾ, ನೀವು ಅವ್ರ ಬಗ್ಗೆ ಹೇಗೆ ಹಗಲು ರಾತ್ರಿ ಯೋಚನೆ ಮಾಡ್ತೀರಾ, ಹಾಗೆ ಅವರು ಸಹ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ, ಏನಾದರೂ ಚೇಂಜಸ್ ಇದೆಯಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ಸೆಂಟ್ ಎಕ್ಸ್ಪೆಡಿಟ್ ರಿಚುವಲ್ ಸಕ್ಸಸ್ ಸ್ಟೋರಿಯನ್ನು ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಚಾನಲ್ ಲಿಂಕ್ ಅಂದರೆ ವಾಟ್ಸಪ್ ಚಾನಲ್ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಕಮೆಂಟ್ಸಲ್ಲಿ ನಾನು ಪಿನ್ ಮಾಡಿರ್ತೀನಿ ವಾಟ್ಸಪ್ ಚಾನಲ್ ಲಿಂಕ್ನ, ಹೋಗಿ ನೀವು ಜಾಯ್ನ್ ಆಗಿ. ಸೊ ಇಲ್ಲೂ ಸಹ ನಾನು ಒಂದು ಸಕ್ಸಸ್ ಸ್ಟೋರಿಯನ್ನು ಶೇರ್ ಮಾಡ್ತೀನಿ. ಸೊ ಯು ಕ್ಯಾನ್ ಟೇಕ್ ಅ ಮೂಮೆಂಟ್ ಅದನ್ನು ಓದೋಕ್ಕೆ. ವಿಡಿಯೋ ಪಾಸ್ ಮಾಡಿ ಈ ಒಂದು ಫೀಡ್ಬ್ಯಾಕ್ ಆ್ಯಂಡ್ ರಿವ್ಯೂ ಅನ್ನು ಓದಿ ಅಂತ ಹೇಳ್ತೀನಿ. ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್. ಸೊ ಇನ್ನೂ ನೀವು ಅದನ್ನು ನೋಡಬೇಕು ಅಂತ ಇದ್ದರೆ ನೀವು ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ನ್ಯೂ ಇಯರ್ ಇರೋದರಿಂದ ಯಾರಾದರೂ ಟ್ಯಾರೋ ಕಲ್ತ್ಕೊಬೇಕು ಅಂತ ಇದ್ದರೆ ಅದಕ್ಕೆ ನಾನು ಸಮ್ ಡಿಸ್ಕೌಂಟ್ಸನ್ನು ಕೊಟ್ಟಿದ್ದೀನಿ. ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸಿಗೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಆಲ್ರೆಡಿ ಜಾಯ್ನ್ ಆಗಿದ್ದಾರೆ, ನೀವು ಜಾಯ್ನ್ ಆಗಬೇಕು ಅನ್ಕೋತಾ ಇದ್ದರೆ ಜಾಯ್ನ್ ಆಗಿ. ಆ್ಯಂಡ್ ಆಲ್ಸೋ ಬೇರೆ ಕೋರ್ಸಸ್ ಸಹ ಅವೈಲಬಲ್ ಇದೆ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ರೂನ್ಸ್ ರೀಡಿಂಗ್ ಆ್ಯಂಡ್ ಮನಿ ರೇಖಿ. ದುಡ್ಡು ನಿಮ್ಗೆ ಏನೇ ಮಾಡಿದ್ರು ನಿಲ್ತಾ ಇಲ್ಲ, ತುಂಬ ಬ್ಲಾಕೇಜಸ್ ಇದೆ ಅಂತ ಇದ್ದರೆ ಮನಿ ರೇಖೆಯನ್ನು ನೀವು ಕಲ್ತ್ಕೊಳ್ಳಿ. ನಿಮ್ಮಷ್ಟಕ್ಕೆ ನೀವೇ ಕಲ್ತ್ಕೊಂಡು ನೀವು ಬೇರೆಯವ್ರಿಗೆ ಹೀಲಿಂಗನ್ನು ಸಹ ಕೊಡ್ಬೋದು. ಆ್ಯಂಡ್ ಆಲ್ಸೋ ಯಾರಾದರೂ ರಿಲೇಷನ್ಶಿಪ್ ಹೀಲಿಂಗ್ ಸೆಷನ್ಸ್ ತೊಗೋಬೇಕು, ಸೊ ನಿಮ್ಮ ರಿಲೇಷನ್ಶಿಪ್ಪನ್ನು ನೀವು ಬೆಟರ್ ಮಾಡ್ಕೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಆ್ಯಂಡ್ ಆಲ್ಸೋ ಕಾರ್ಡ್ ಕಟ್ಟಿಂಗ್ ಸೆಷನ್. ಸೊ ಯಾರ್ದಾದ್ರೂ ಮಧ್ಯೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ಅಥವಾ ಯಾವುದಾದ್ರೂ ಒಂದು ಪರ್ಸನ್ನ ನೀವು ಬಿಡಬೇಕು ಅನ್ಕೋತಾ ಇದ್ದೀರಾ, ಅದರ್ವೈಸ್ ನಿಮ್ಮ ಲೈಫಲ್ಲೇ ತುಂಬ ಬ್ಲಾಕೇಜಸ್ ಇದೆ, ತುಂಬ ನೆಗೆಟಿವ್ ಎನರ್ಜೀಸ್ ಇದೆ. ಸೊ ಅದನ್ನು ರಿಮೂವ್ ಮಾಡ್ಕೊಬೇಕಂದ್ರೂ ಸಹ ಕಾರ್ಡ್ ಕಟ್ಟಿಂಗ್ ಸೆಷನ್ನ ನೀವು ತೊಗೋಬೋದು. ಸೊ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ಸಲ್ಲೂ ಸಹ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಡೀಟೇಲ್ಸನ್ನು ನಿಮಗೆ ಯಾವುದ್ರ ಬಗ್ಗೆ ಡೀಟೇಲ್ಸ್ ಬೇಕೋ ಅದನ್ನು ನೀವು ತಿಳ್ಕೊಬೋದು. ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ ಸಹ ಅವೈಲಬಲ್ ಇರುತ್ತೆ. ಸೊ ಈಗ ನೋಡೋಣ ಟ್ಯಾರೋ ಕಡೆಯಿಂದ ನಿಮಗೆ ಯಾವ ಗೈಡೆನ್ಸ್ ಬರುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ಅವರ ಎನರ್ಜೀಸ್ ಹೇಗಿದೆ, ಪಾಸಿಟಿವ್ ಆರ್ ನೆಗೆಟಿವ್ ನೋಡೋಣ ನಿಮ್ಮ ಬಗ್ಗೆ. ಓಕೆ, ಸೊ ಏಸ್ ಆಫ್ ಕಪ್ಸ್ ಫಸ್ಟ್ ಕಾರ್ಡ್, and 5 of swords, 8 of pentacles. ಆ್ಯಂಡ್ ನೆಕ್ಸ್ಟ್ ಅವರು ಏನು ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ ನೋಡೋಣ. ನೀವು ಡೇ ಆ್ಯಂಡ್ ನೈಟ್ ಥಿಂಕ್ ಮಾಡ್ತೀರಾ, ಅವರು ಹಾಗೆ ಥಿಂಕ್ ಮಾಡ್ತಾರಾ? ಓಕೆ, 6 ಆಫ್ ವ್ಯಾಂಡ್ಸ್ ಇದೆ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ತುಂಬ ಕನ್ಫ್ಯೂಷನ್ಸ್ ಇದೆ. ನನಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. 4 ಆಫ್ ಕಪ್ಸ್ ಬರ್ತಾ ಇದೆ.
and Eight of Pentacles, Eight of Cups. Okay, ಸೊ ಓವರ್ ಆಲ್ ರಿಲೇಷನ್ಶಿಪ್ ವೆಯ್ಟ್ ಆರ್ ಮೂವ್ ಆನ್ ಅನ್ನೋದಕ್ಕೂ ಇಲ್ಲಿ ಆಲ್ರೆಡಿ ಆನ್ಸರ್ ಬಂದ್ಬಿಟ್ಟಿದೆ. ಸೊ ಲೆಟ್ಸ್ ಚೆಕ್ ಅದರ್ ಕಾರ್ಡ್. ಓಕೆ, ನೈನ್ ಆಫ್ ಸಾರ್ಡ್ಸ್, ಬಾಟಮ್ ಆಫ್ ದ ಡೆಕ್, ದ ಲವರ್ಸ್ ಕಾರ್ಡ್ ರಿವರ್ಸ್ ಇದೆ. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ 5 ಆಫ್ ಸಾರ್ಡ್ಸ್ ಇರೋದ್ರಿಂದ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಏಸ್ ಆಫ್ ಕಪ್ಸ್ ಫಸ್ಟ್ ಬಂದಿದೆ ಇಲ್ಲಿ. ಸೊ ಮುಂಚೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಪ್ಯೂರ್ ಬಾಂಡ್ ಇತ್ತು ಆ್ಯಂಡ್ ಏನೇ ಇದ್ದರೂ ಅವರು ನಿಮ್ಮ ಹತ್ರ ಹೇಳ್ತಾಯಿದ್ರು. ನಿಮ್ಮ ರಿಲೇಷನ್ಶಿಪ್ಪಿನ ಫ್ಲೋ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿಯೇ ಹೋಗ್ತಾಯಿತ್ತು. ಆ್ಯಂಡ್ ಇಲ್ಲಿ ಆಫ್ಟರ್ ಸಮ್ಟೈಮ್ಸ್ ಕೆಲವೊಂದು ಟ್ರಸ್ಟ್ ಇಶ್ಯೂಸಿಂದ ತುಂಬ ಬ್ರೋಕನ್ ಅಂತ ಹೇಳ್ಬೋದು. ನಿಮ್ಮ ಮನಸ್ಸು ತುಂಬ ಬ್ರೇಕ್ ಆಗಿದೆ ಇಲ್ಲಿ. ಬಟ್ ಈ ವ್ಯಕ್ತಿಗೆ ನೀವು ಪದೇ ಪದೇ ಚಾನ್ಸ್ ಕೊಡ್ತಾ ಇದ್ದೀರಾ. ಮೇ ಬಿ ಇಲ್ಲಿ ಅವರು ಇನ್ನೊಂದು ರಿಲೇಷನ್ಶಿಪ್ಪಲ್ಲೂ ಸಹ ಇರಬಹುದು. ಬಟ್ ಆದ್ರೂ ನೀವು ಅವರು ನನ್ನ ನೆನಪಾಗಿ ನನ್ನ ಹತ್ರ ಬರ್ತಾರೆ, ನನ್ನ ಮಾತಾಡಿಸ್ತಾರೆ ಅಂತಲೇ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ. ಕೆಲವರು ಈ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅನ್ನೋ ಒಂದು ಎನರ್ಜಿ ಫೀಲ್ ಆಗ್ತಾಯಿದೆ ಇಲ್ಲಿ. ಸೊ ಈ ವ್ಯಕ್ತಿ ಹೇಗೆ, ಯಾವ ರೀತಿ ಮ್ಯಾನಿಪ್ಯುಲೇಷನ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ನಿಮಗೆ ಒಂದು 2-3 ಟೈಮ್ಸ್ ಇವ್ರ ಕಡೆಯಿಂದ ಬಿಟ್ರೇಯಲ್ ಆಗಿರ್ಬೋದು. ಸೊ ಅದು ಗೊತ್ತಿದ್ದೂ ಸಹ ನೀವು ಇವರೇ ಬೇಕು ಅಂದ್ಕೋತಾ ಇದ್ದೀರಾ. ಮೇ ಬಿ ಅವರು ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ಸಹ ಆಗಿರ್ಬೋದು. ಅಂಟಿಲ್ ನೀವು ಒಂದು ಪಾಠನ ಕಲಿಯೋವರೆಗೂ ನೀವು ಅದೇ ಒಂದು ಓಟೆಕ್ಸಲ್ಲಿ ಸುತ್ತಾ ಇರ್ತೀರಾ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ 8 ಆಫ್ ಪೆಂಟಿಕಲ್ಸ್ ಇದೆ ಇಲ್ಲಿ. ನಿಮ್ಮ ಫೈನಾನ್ಷಿಯಲಿ ಇವ್ರಿಗೆ ನೀವು ಹೆಲ್ಪ್ ಮಾಡೋಕ್ಕೋಗಿ ತುಂಬ ಸೇವಿಂಗ್ಸ್ನ ನೀವು ಮಾಡೇ ಇಲ್ಲ ಅಂತಲೂ ಹೇಳ್ಬೋದು. ನಿಮ್ಮ ಕಡೆಯಿಂದ ತುಂಬ ಇವ್ರಿಗೆ ಹೆಲ್ಪ್ ಆಗಿದೆ ಫೈನಾನ್ಷಿಯಲಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅವ್ರು ಏನು ಥಿಂಕ್ ಮಾಡ್ತಾರೆ, ಮೇ ಬಿ ಈ ಪರ್ಸನ್ ನಿಮ್ಮನ್ನು ಎಲ್ಲ ಕಡೆ ಬ್ಲಾಕ್ ಮಾಡಿರ್ಬೋದು. ಹಾಗೆ 4 ಆಫ್ ಕಪ್ಸ್ ಇದೆ. ಸೊ 4 ಆಫ್ ಕಪ್ಸಲ್ಲಿ ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಹೇಳಬೇಕಂತ ಹೇಳ್ಬೋದು. ನೀವು ಇನ್ನೂ ಪಾಸ್ಟಲ್ಲಿ ಆಗಿರೋದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ಯು ಆರ್ ಡಿಗಿಂಗ್ ಇನ್ ಟು ದ ಪಾಸ್ಟ್ ಅಂತಲೇ ಹೇಳ್ಬೋದು ಇನ್ನೂ ಸಹ. ಸೊ ಪಾಸ್ಟಲ್ಲಿ ಅವರು ಏನು ಹೇಳಿದರು, ಯಾವ ಪ್ರಾಮಿಸಸ್ನ ನಿಮಗೆ ಮಾಡಿದರು ಆ್ಯಂಡ್ ಯಾವ ಭರವಸೆಗಳನ್ನು ನಿಮಗೆ ಕೊಟ್ಟಿದ್ದರು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಪ್ರೆಸೆಂಟಲ್ಲಿ ಇರೋದು ಒಂದೇ, ಬ್ರೇಕಪ್ ಆರ್ ಮೂವ್ ಆನ್ ಅಂತ. ಸೊ ಆ ಪ್ರೆಸೆಂಟನ್ನು ನೀವು ನೋಡ್ತಾನೇ ಇಲ್ಲ. ನೀವು ಪಾಸ್ಟಲ್ಲಿ ಆ ವ್ಯಕ್ತಿ ಹೇಗಿದ್ದರು, ಅವ್ರು ನಿಮ್ಮ ಜೊತೆ ಎಷ್ಟು ಖುಷಿಯಾಗಿದ್ದರು, ಅವರು ನಿಮಗೆ ಎಷ್ಟು ಟ್ರಸ್ಟನ್ನು ಕೊಟ್ಟಿದ್ದರು, ಅದನ್ನೇ ನೀವು ನೆನಪಿಸ್ಕೊಳ್ತಾ ನಿಮ್ಮ ಜೀವನನ ಕಳೀತಾ ಇದ್ದೀರಾ. ನೀವು ಪ್ರೆಸೆಂಟ್ ಮೂಮೆಂಟಲ್ಲಿ ಬದುಕ್ತಾ ಇಲ್ಲ ಅಂತಲೂ ಹೇಳ್ಬೋದು. ಪ್ರೆಸೆಂಟಲ್ಲಿ ನಿಮಗೆ ಇಲ್ಲಿ ಮೇ ಬಿ ನಿಮ್ಮ ಮನೆಯಲ್ಲಿ ಮ್ಯಾರೇಜ್ ಪ್ರಪೋಸಲ್ಸ್ ನಿಮಗೆ ತರ್ತಾ ಇರ್ಬೋದು. ಬಟ್ ಯು ಆರ್ ನಾಟ್ ಅಕ್ಸೆಪ್ಟಿಂಗ್. ನೀವು ಅಲ್ಲಿ ನೋಡ್ತಾನೇ ಇಲ್ಲ. ನಿಮಗೆ ಮೇ ಬಿ ಇನ್ನೂ ಗುಡ್ ಪ್ರಪೋಸಲ್ಸಲ್ಲಿ ಬರ್ತಾ ಇರ್ಬೋದು. ಸೊ ಅಗೇನ್ ಆ್ಯಂಡ್ ಅಗೇನ್ ಯು ಆರ್ ಡಿಗಿಂಗ್ ಇನ್ ಟು ದ ಪಾಸ್ಟಲ್ಲಿ ಏನಾಗಿತ್ತು ಅದನ್ನೇ ನೀವು ಥಿಂಕ್ ಮಾಡ್ತೀರಾ. ಬಟ್ ಈ ಪರ್ಸನ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಸೊ ಇವರು ಇಂಟೆನ್ಷನಲ್ಲಿನೇ ನಿಮಗೆ ಚೀಟ್ ಮಾಡಿರೋದು. ಬಿಕಾಸ್ ಇದು ಒಂದೇ ಸರಿ ಅಂತ ಅಲ್ಲ, ನಿಮಗೆ ತುಂಬ ಸಲ ಈ ವ್ಯಕ್ತಿ ಬಗ್ಗೆ ಅವರು ನಿಮ್ಮ ಹತ್ರ ಹೇಳಿರೋ ಸುಳ್ಳುಗಳ ಬಗ್ಗೆ ಗೊತ್ತಿದ್ರೂ ನೀವೇ ಈ ಪರ್ಸನ್ಗೆ ಚಾನ್ಸ್ ಕೊಡ್ತಾ ಬಂದ್ರಿ. ಆ್ಯಂಡ್ ನಿಮ್ಮ ಎನರ್ಜಿನ ನೀವಿಲ್ಲಿ ತುಂಬ ಲೀಕ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಒನ್ ಸೈಡೆಡ್ ಎಫರ್ಟ್ ಹಾಕಿ ನವ್ ಯು ಆರ್ ಫೀಲಿಂಗ್ ಡಿಪ್ರೆಸ್ಡ್. ನಿಮಗೆ ತುಂಬ ಡಿಪ್ರೆಷನ್ ಅನ್ನೋ ಒಂದು ಫೀಲ್, ನಿಮ್ಗೆ ಯಾವ ಕೆಲಸನೂ ಮಾಡಬೇಕಂತ ಅನ್ನಿಸ್ತಾ ಇಲ್ಲ.
ಲೈಕ್ ಒಂದು ನೆಗೆಟಿವಿಟಿನ ನೀವು ತುಂಬ್ಕೊಂಡ್ಬಿಟ್ಟಿದ್ದೀರ ನಿಮ್ಮ ಮನಸ್ಸಲ್ಲಿ. ಒಂದು ಪ್ರೀತಿ ಬಗ್ಗೆ ಆಗಿರ್ಬೋದು, ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು. ಸೊ ಎಲ್ಲ ಕಡೆನೂ ನಿಮಗೆ ನೆಗೆಟಿವ್ ಆಗಿ ಹೇಳೋರೇನೇ ಇರ್ಬೋದು ಸರೌಂಡಿಂಗ್ಸಲ್ಲಿ. ಮೇ ಬಿ ನಿಮ್ಮನ್ನು ಒಂದು ಮೋಟಿವೇಟ್ ಮಾಡೋಕ್ಕೆ ಅಥವಾ ನಿಮಗೆ ಸಮಾಧಾನ ಮಾಡೋಕ್ಕೂ ಯಾರೂ ನಿಮ್ಮ ಟೈಮಿಗೆ ಸಿಗ್ತಾ ಇಲ್ಲ. ಯು ಆರ್ ಫೀಲಿಂಗ್ ವೆರಿ ಲೋನ್ಲಿ, ತುಂಬ ಒಬ್ಬಂಟಿ ಅಂತ ಫೀಲ್ ಆಗ್ತಾಯಿದೆ ನಿಮಗೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾವುದೆಲ್ಲ ಗೋಲ್ಸ್ ಇಟ್ಕೊಂಡಿದ್ರಿ, ಯಾವ ರೀತಿ ನಿಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ನೀವು ಇನ್ಸ್ಪಿರೇಷನ್ ಆಗಬೇಕಂತ ನೀವು ಅಂದ್ಕೊಂಡಿರ್ಬೋದು. ಮೇ ಬಿ ಈ ಒಂದು ಲವ್ ಬಗ್ಗೆ ನೀವು ತುಂಬ ಡ್ರೀಮ್ಸ್ ಇಟ್ಕೊಂಡಿದ್ರಿ. ಆ ಡ್ರೀಮ್ಸನ್ನೆಲ್ಲ ಈ ಪರ್ಸನ್ ಬ್ರೇಕ್ ಮಾಡಿದ್ದಾರೆ ಆ್ಯಂಡ್ ಚೀಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಕಮ್ಯುನಿಕೇಷನ್ಗೂ ಅವರು ನಿಮಗೆ ಸಿಗ್ತಲೇ ಇರ್ಬೋದು. ಬಿಕಾಸ್ ಎಲ್ಲ ಕಡೆಯಿಂದನೂ ಬ್ಲಾಕಿಂಗ್ ಎನರ್ಜಿ ಇದೆ ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ತುಂಬ ಬ್ಲಾಕಿಂಗ್ ಎನರ್ಜಿ ಇದೆ ಅಂತ ಹೇಳ್ಬೋದು. 8 ಆಫ್ ಕಪ್ಸಲ್ಲಿ ಇರೋದ್ರಿಂದ ಈ ವ್ಯಕ್ತಿ ಅವರ ಲೈಫಲ್ಲಿ ನಿಮ್ಮ ಬಗ್ಗೆ ಮೂವ್ ಆನ್ ಆಗಿದ್ದಾರೆ. ನಿಮ್ಮ ಬಗ್ಗೆ ಯಾವುದೇ ರೀತಿ ಅವರು ಯೋಚನೆಯನ್ನು ಮಾಡ್ತಾ ಇಲ್ಲ. ಆ್ಯಂಡ್ ನೀವು ಬೇಕು ಅವ್ರ ಲೈಫಲ್ಲಿ ಅಂತಲೂ ಅವರು ಥಿಂಕ್ ಮಾಡ್ತಾ ಇಲ್ಲ ಕರೆಂಟ್ಲಿ. ಓಕೆ, ಸೊ ಏಸ್ ಆಫ್ ಕಪ್ಸಲ್ಲಿ ಫಸ್ಟ್ ಕಾರ್ಡೇ ಬಂದಿರೋದ್ರಿಂದ ಸೊ ಟೇಕ್ ಇಟ್ ಪಾಸಿಟಿವ್ ಆಗಿ ತೊಗೊಳ್ಳಿ. ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಬರುತ್ತೆ. ಓಕೆ, ಸೊ ನಿಮಗೆ ನೆಕ್ಸ್ಟ್ ತುಂಬ ಪಾಸಿಟಿವ್ ಫ್ಯೂಚರ್ ಇರಬಹುದು. ಸೊ ನೀವು ಅದನ್ನು ನೋಡ್ತಾ ಇಲ್ಲ. 4 ಆಫ್ ಕಪ್ಸ್ ಅದನ್ನೇ ಹೇಳ್ತಾ ಇದೆ. ಸೊ ಆ ಒಂದು ಫ್ಯೂಚರ್ ಕಡೆ ನೀವು ನೋಡಿ ಆ್ಯಂಡ್ ಪ್ರೆಸೆಂಟಿಗೆ ಬನ್ನಿ. ಫಸ್ಟು ಫ್ಯೂಚರ್ನೂ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಫಸ್ಟು ಪ್ರೆಸೆಂಟ್ ಟೆನ್ಸಲ್ಲಿ ಬನ್ನಿ ಅಂತ ಹೇಳ್ತೀನಿ. ಬಿಕಾಸ್ ಡೇ ಆ್ಯಂಡ್ ನೈಟಲ್ಲಿ ನೀವು ಅಳ್ತಾ ಇದ್ದೀರಾ. ತುಂಬ ಈ ವ್ಯಕ್ತಿಗೋಸ್ಕರ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ. ಇವ್ರ ಬಗ್ಗೆನೇ ಯೋಚನೆ ಮಾಡೋದು, ಎಲ್ಲ ಕಡೆಯಿಂದ ಇವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಥವಾ ಇವ್ರು ಮಾತಾಡೋಕ್ಕೆ ಸಿಗ್ತಾರಾ, ಫ್ರೆಂಡ್ಸ್ ಕಡೆಯಿಂದ ಹೆಲ್ಪ್ ತೊಗೊಳ್ಳೋದ, ತುಂಬ ಥಿಂಕ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಎನಿ ಟೈಮ್ ನೀವು ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀರಾ. ನೀವು ನಿಮ್ಮ ಮನಸ್ಸಿಂದ ಹೀಲ್ ಆಗಿಲ್ಲ ಅಂತಂದರೆ ನೀವು ಹೊರಗಡೆಯಿಂದ ಎಷ್ಟೇ ಡಿಸ್ಟ್ರ್ಯಾಕ್ಷನ್ನ ನೀವು ಮಾಡಿಕೊಂಡ್ರು, ಲೈಕ್ ನೀವು ತುಂಬ ಸಾಂಗ್ಸ್ ಕೇಳ್ಬೋದು, ಅದರ್ವೈಸ್ ಸುಮ್ಮನೆ ಯಾರ ಹತ್ರನಾದರೂ ಮಾತಾಡ್ತಾನೆ ಇರೋದು, ಈ ಥರ ಮಾಡ್ತಾ ಇರ್ಬೋದು. ಬಟ್ ಅದ್ಯಾವುದು ನಿಮ್ಮನ್ನು ಹೀಲ್ ಮಾಡೋದಿಲ್ಲ. ನೀವು ಯಾವಾಗ ನಿಮ್ಮ ಜೊತೆಗೆ ನೀವು ಕೂತ್ಕೊಂಡು ನಿಮ್ಮ ಒಂದು ಟ್ರೂ ಸೆಲ್ಫನ್ನ ಆಚೆ ಹಾಕ್ತೀರಾ ಆ್ಯಂಡ್ ನೀವು ನಿಮ್ಮ ಸೈಲೆನ್ಸಲ್ಲಿ ಯಾವಾಗ ನೀವು ಹೀಲ್ ಆಗಬೇಕು ಅಂತ ಬಯಸ್ತೀರಾ, ಆಗ ಅಷ್ಟೇ ಚೇಂಜಸ್ ಆಗೋಕ್ಕೆ ಸಾಧ್ಯ. ಹೀಲಿಂಗ್ ಅನ್ನೋದು ಬೇರೆ ಫ್ರೆಂಡ್ಸ್ ಮಾಡ್ಕೊಳ್ಳೋದ್ರಿಂದನೋ ಅಥವಾ ಇನ್ಯಾರ್ದೋ ರಿಪ್ಲೇಸ್ಮೆಂಟಿಂದನೋ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಅ ಹೀಲಿಂಗ್ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ನೀವು ಡಿಸ್ಟ್ರಾಕ್ಷನ್ ಮಾಡಿಕೊಂಡಷ್ಟು ಆ ಒಂದು ನೀವೇನು ಎನರ್ಜಿ ಕಳ್ಕೊಂಡಿದ್ರಿ ಅದು ನಿಮಗೆ ವಾಪಸ್ ಸಿಗೋದಿಲ್ಲ. ಇನ್ನೂ ಅದು ಒಂದು ನೆಗೆಟಿವ್ ಆಗಿಯೇ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಸೊ ಬಿ ಕೇರ್ಫುಲ್. ಈ ಥರ ನೀವೇನಾದರೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ, ಡಿಸ್ಟ್ರಾಕ್ಷನ್ಸ್ ಮಾಡ್ಕೊಳ್ತಾ ಇದ್ದರೆ ಸೊ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಅದರ್ವೈಸ್ ಇಲ್ಲಿ ಈ ಒಂದು ಸಿಚುವೇಷನಲ್ಲಿ ಇರೋರಿಗೆ ನಾನು ಸಜೆಸ್ಟ್ ಮಾಡೋದು ಗೋ ಫಾರ್ ಕಾರ್ಡ್ ಕಟ್ಟಿಂಗ್ ಸೆಷನ್. ಸೊ ಈ ವ್ಯಕ್ತಿ ಆಲ್ರೆಡಿ ಮೂವ್ ಆನ್ ಆಗಿಬಿಟ್ಟಿದ್ದಾರೆ. ಸೊ ನೀವು ಒನ್ ಸೈಡೆಡ್ ಎನರ್ಜಿ ಅಥವಾ ಎಫರ್ಟ್ಸ್ ಹಾಕಿ ಯಾವುದೇ ಯೂಸ್ ಇಲ್ಲ ಅಲ್ವಾ. ಸೊ ನೀವು ಸಹ ಮೂವ್ ಆನ್ ಆಗಿ. ಸೊ ತುಂಬ ಕಷ್ಟ ಆಗ್ತಾಯಿದೆ ಅಂತ ಅಂದಾಗ ಕಾರ್ಡ್ ಕಟ್ಟಿಂಗ್ ಸೆಷನ್ಸ್ನ ನೀವು ಅಟೆಂಡ್ ಮಾಡ್ಬೋದು. ಆ್ಯಂಡ್ ಆ ಒಂದು ಕಾರ್ಡ್ ಕಟ್ಟಿಂಗ್ ಸೆಷನ್ಸಲ್ಲಿ ನಿಮಗೆ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಹೇಗೆ ಇದನ್ನೆಲ್ಲ ಸರಿ ಮಾಡ್ಕೋಬೋದು, ನೀವು ಸ್ಟ್ರಾಂಗ್ ಇದ್ದೀರಾ ಅಂತ ನೀವು ತಿಳ್ಕೊತೀರಾ. ಆ್ಯಂಡ್ ಇವತ್ತಿನ ರೀಡಿಂಗ್ ಇದಾಗಿತ್ತು. ಸೊ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಯಾರಿಗೆ ರೆಸೊನೇಟ್ ಆಗಿದೆ ಅವರು ತಗೊಳ್ಳಿ ಅಂತ ಹೇಳ್ತೀನಿ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ಸನ್ನು ತೊಗೋಬೋದು. ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ.